ನಮಗೆ ಬೇಕಾಗಿರೋದು ಇದ್ರ ಹಿಂದೆ ಇರೋ ಕುಟುಂಬನ ತೋರಿಸೋದು, ನಮ್ಮ ಪ್ಯಾಷನ್ನ ತೋರಿಸೋದು. ಯಾರ ಹೆಸರಲ್ಲಿ ಅಂಗಡಿ ಇದೆಯೋ ಅವ್ರಿಗೋಸ್ಕರ ಸೂರ್ಯಪ್ರಕಾಶ್ ಸರ್ ಈ ಅಂಗಡಿ ಕಟ್ಟಿದ್ರು. ಇದನ್ನ ಯಾವ ಆಡ್ ಏಜೆನ್ಸಿ ಅವರು ಕೂಡ ಸುಳ್ಳು ಹೇಳಿ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದಕ್ಕಿಂತ ದೊಡ್ಡ ಕಾಂಟೆಂಟ್ ನಮಗೇನು ಬೇಕು? 30 ವರ್ಷದ ಈ ಸೂರ್ಯಪ್ರಕಾಶ್ ಅನುಭವ ನನಗೆ ಗೊತ್ತಾಗದೆ ಮಿಸ್ ಆಗಿರ್ತಕ್ಕಂಥ ವಿಷಯನ ನೀನು ಕಂಡಿಡಿದು ನನಗೆ ತೋರಿಸ್ಕೊಟ್ಬಿಟ್ಟೆ. ಶಬಾಷ್. ನೀನು ಹೇಳಿದೊಂದು ವಿಷಯ ತುಂಬ ಇಷ್ಟ ಆಯಿತು ನನಗೆ. ಯಾವುದನ್ನು ನಾವಿಲ್ಲಿ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಅಂಗಡಿ ಮೆಟೀರಿಯಲ್ಸನ್ನು ಜನಕ್ಕೆ ತಲುಪಿಸ್ಬೇಕು, ಅವರಿಂದ ಮೆಚ್ಚುಗೆ ಗಳಿಸ್ಬೇಕು. ಅದೇ ಬಹಳ ಮುಖ್ಯ. ನೀನು ಹೇಳಿದ ವಿಷಯ ನಂಗೆ ತುಂಬ ಇಷ್ಟ ಆಯಿತು. ನಿನಗೆ ಹೇಗೆ ಅನಿಸುತ್ತೋ ಹಾಗೆ ನೀವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ. ಆದರೆ ಎಲ್ಲೂ ಕೂಡ ಶಾಂತಿ ಹೆಸರು ಮಿಸ್ ಆಗಬಾರ್ದು. ಶಾಂತಿ ಹೆಸರು ಮಿಸ್ ಆದರೆ ಖಂಡಿತ ನಾನು ಸಹಿಸ್ಕೊಳ್ಳೋದಿಲ್ಲ. 1 ನಿಮಿಷ ಬರ್ತೀನಿ. ಸಂಬಳ ಕೊಟ್ಟರೆ ಯಾರು ಬೇಕಾದರೂ ಕೆಲಸ ಮಾಡ್ತಾರಮ್ಮ. ಆದರೆ ಇದು ನಂದು ಅನ್ನೋ ಜವಾಬ್ದಾರಿ ಇಟ್ಕೊಂಡು, ಬದ್ಧತೆ ಇಟ್ಕೊಂಡು ಕರ್ತವ್ಯ ನಿರ್ವಹಣೆ ಮಾಡ್ತಾರಲ್ಲ, ಅದಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕುಟುಂಬ ಸದಸ್ಯರೆಲ್ಲ ಸೇರಿಕೊಂಡು ಶಾಂತಿ ಜ್ಯುವೆಲ್ರಿ ಬಗ್ಗೆ ಈ ರೀತಿ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಿರುವಾಗ ನನಗೆ ನನ್ನ ಶಾಂತಿ ನೆನಪಾಗ್ತಾಳೆ. ಅವಳಿಲ್ವಲ್ಲ, ಅವಳಿದ್ದಿದ್ರೆ ಎಷ್ಟು ಸಂತೋಷ ಪಡೋಳು. ನಾನು ಅವಳು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಒಪ್ಕೋಬಾರ್ದಿತ್ತು ನೀವು. ಲಾಸ್ ಅವಾಯ್ಡ್ ಮಾಡೋದು ರುಕು ಐಡಿಯಾ. ಅಪ್ಪನೇ ಒಪ್ಕೊಂಡ್ಮೇಲೆ ನಾನೇನು ಮಾಡೋಕ್ಕಾಗತ್ತೆ? ನನಗೆ ಬಿಸ್ನೆಸ್ ಬಗ್ಗೆ ಯೋಚನೆ ಇಲ್ಲ. ಆ ವಿಡಿಯೋ, ಆ ರೀಲ್ಸ್, ನನಗೆ ಅದ್ರ ಬಗ್ಗೆ ಯೋಚನೆ. ನಾವಿಬ್ಬರು ಸೇರ್ಕೊಂಡು ಅದನ್ನು ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ ತಾನೆ. ಇವಾಗ ಬೇರೆ ಯಾರೋ ಇನ್ವಾಲ್ವ್ ಆಗ್ತಾರೆ ಅಂದರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗಲ್ವಾ? ಅಂದರೆ ಮಾತಾಡೋರು ಜಾಸ್ತಿ ಆಗ್ತಾರೆ ಅಂತ. ಅರ್ಥ ಆಗುತ್ತೆ. ಆದರೆ ಆ ರೀಲ್ಸ್ನೆಲ್ಲ ಚೇಂಜ್ ಮಾಡೋ ಅಗತ್ಯ ಇಲ್ಲ. ನಾನು ಕೃಷ್ಣನ ಹತ್ರ ಮಾತಾಡ್ತೀನಿ. ಕೃಷ್ಣ ಅದನ್ನು ಸಪ್ರೇಟಾಗಿ ಹ್ಯಾಂಡಲ್ ಮಾಡಲಿ. ನಾನು ನೀನು ಸಪ್ರೇಟಾಗಿ ನಮ್ಮದೇ ಹ್ಯಾಂಡಲ್ ಮಾಡೋಣ. ಓವರ್ಲ್ಯಾಪ್ ಆಗೋದು ಬೇಡ ಅಂತ ಅಷ್ಟೇ. ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂದರೆ ನನಗೋಕೆ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಒಳ್ಳೆ ಐಡಿಯಾ ಕೃಷ್ಣ. ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಮಾಡೋದು. ಇದೆಲ್ಲ ಕ್ರೆಡಿಟ್ಸು ನಮ್ಮ ಪರಮ ಪೂಜ್ಯ ಗುರುಗಳಿಗೆ ಸೇರಬೇಕು. ಯಾರಪ್ಪ ನಿನ್ ಗುರು? ಇನ್ಯಾರು? ನೀನೇ. ಒಳ್ಳೇದಾಗ್ಲಿ ಕಂದ, ಜಯವಾಗ್ಲಿ ನಿನ್ಗೆ. ಧನ್ಯವಾದಗಳು ರಾಜಮಾತಾ. ಸರಿ ಸರಿ, ಇವಾಗ ಮ್ಯಾಟ್ರಿಗ್ ಬಾ. ಅಕ್ಕ ಬಾವ ಹನಿಮೂನ್ಗೆ ಹೋಗೋ ಪ್ಲಾನ್ ಎಲ್ಲಿವರೆಗೂ ಬಂತು? ಒಂದು ಟೈಮಲ್ಲಿ ನೀ ನನ್ನ ಅವಾಯ್ಡ್ ಮಾಡಿಕೊಂಡು ನಾವಿಬ್ಬರು ಜಾಸ್ತಿ ಮಾತಾಡೋದು ಬೇಡ ಅಂತ ಡೌ ಕಚ್ಚಿದ್ದೆ. ಆಗ ನನ್ನ ತಲೆಯಲ್ಲಿ ಬೇರೆ ಏನೂ ಇರ್ತಾ ಇರಲಿಲ್ಲ, ಎಲ್ಲ ಖಾಲಿ ಆಗೋಗಿತ್ತು. ಇದ್ರ ಬಗ್ಗೆ ವಿನಯ್ ಹತ್ರನೂ ಮಾತಾಡಿದ್ದೆ. ಅದೇ ಟೈಮ್ಗೆ ಅದಕ್ಕೂ ನನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಅಲ್ಲೂ ಡಕಲಾಗಿ ಅಬ್ದುಲ್ ಆಗೋಗಿತ್ತು. ಆದರೆ ಈಗ ಎಲ್ಲ ಒಂದು ರೇಂಜಿಗೆ ಅದಕ್ಕೆ ಬಂದಿದೆ. ವಿನಯ್ನ ಒಪ್ಪಿಸಿ ಕಳಿಸೋ ಜವಾಬ್ದಾರಿ ನಂದು. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅದಕ್ಕಿಂತ ಮುಂಚೆ ನಾವೊಂದು ವಿಡಿಯೋ ಮಾಡಬೇಕು. ಹೊಸ ಡಿಸೈನ್ನ ಪ್ರಮೋಷನ್ ಮಾಡೋದಕ್ಕೆ ಫ್ಯಾಮಿಲಿನೆಲ್ಲ ಸೇರಿ ಮಾಡೋಣ ಅಂದ್ಕೊಂಡಿದ್ವಿ ತಾನೆ. ಅದಕ್ಕೆ ನಾವು ಕರೆಕ್ಟಾಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳೋಣ. ಮೊದಲು ಅಕ್ಕ ಬಾವ ಅಂದು ಒಂದು ವಿಡಿಯೋ ಮಾಡೋಣ. ಹೇಗೋ ಅವರಿಬ್ಬರೇ ತಾನೇ ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತಿರೋದು.
ಭೂಮಿ ಮೇಲೆ ಅತ್ಯಂತ ನಾಚಿಕೆ ಪಡುವಂಥ ಪ್ರಾಣಿನ ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದು ನಮ್ಮಣ್ಣ ಮಿಸ್ಟರ್ ವಿನಯ್. ನೀನು ಹೋಗಿ ಅವನ ಹತ್ರ ಸುಮ್ಮನೆ ಕ್ಯಾಮ್ರಾ ಇಟ್ಟು ಆ್ಯಕ್ಷನ್ ನಾನು ಬೇವತ್ತು ಬೆಂಡೆಕಾಯಿ ಹೋಗ್ತಾನೆ ನನ್ನ ಮಗ ಅಂಥವನ್ನ ಹಿಡ್ಕೊಂಡು ನೀನು ರೀಲ್ಸ್ ಮಾಡಬೇಕು ಅಂತ ಹೊರಟಿದ್ಯಾ. ಮೈ ಡಿಯರ್ ಚೈಲ್ಡ್, ಆಲ್ ದಿ ವೆರಿ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಅಕ್ಕ ಈ ವಿಷಯದಲ್ಲಿ ಉಲ್ಟಾ. ಅವಳಿಗೆ ಇದೆಲ್ಲ ತುಂಬ ಥ್ರಿಲ್ ಕೊಡುತ್ತೆ. ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು, ಮಾತಾಡೋದು, ಪರ್ಫಾರ್ಮೆನ್ಸು ಇದೆಲ್ಲ ಸಖತ್ ಬೊಂಬಾಟಾಗಿ ಮಾಡ್ತಾಳೆ. ಭಾವ ಅವಳ ಪಕ್ಕದಲ್ಲಿ ಹೀರೋ ಥರ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅಕ್ಕನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾಳೆ. ಹಂಗಂತೀಯ? ಆದರೂ ಅದಕ್ಕೆ ಇವೆಲ್ಲ ಟ್ಯಾಲೆಂಟ್ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ಬಿಡ. ಯಾಕೇಳು ಅದಕ್ಕೆ ಒಂದು ರೂಮಿಗೆ ಬಂದರೆ ಒಂಥರ ವೈಬ್ರೇಷನ್ ಇರುತ್ತೆ. ಅದಕ್ಕೆ ಕ್ಯಾಮ್ರಾ ಕಂಡ್ರೆ ಇರಲಿ, ಕ್ಯಾಮ್ರಾಗೇನೆ ಅದಕ್ಕೆ ಕಂಡ್ರೆ ಇಷ್ಟ ಆಗ್ಬಿಡುತ್ತೆ, ಲವ್ ಆಗ್ಬಿಡುತ್ತೆ. ಮೊದಲು ಒಂದು ಲೈಟಾಗಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಳೋಣ. ಅವರಿಬ್ರಿಗೆ ಕಷ್ಟ ಆಗಬಾರ್ದು. ಅವರಿಬ್ರು ಮೊದಲು ಅಂಗಡಿ ಬಗ್ಗೆ ಮಾತಾಡೋದು, ಆಮೇಲೆ ಜ್ಯುವೆಲ್ರಿನ ಹಾಕೊಂಡು ತೋರಿಸೋದು, ಆ ಥರ ಎಲ್ಲ ಇರಲಿ. ನ್ಯಾಚುರಲ್ ಆಗಿ ಸಿಂಪಲ್ ಆಗಿರಬೇಕು. ಬ್ಯಾಕ್ಗ್ರೌಂಡಲ್ಲಿ ಅಂಗಡಿ ಇರಬೇಕು, ಒಂದಿಷ್ಟು ನಮ್ಮ ಬೆಸ್ಟ್ ಡಿಸೈನ್ಗಳನ್ನ ಕ್ಲೋಸಪ್ಪಲ್ಲಿ ತೋರಿಸೋದು, ಇದೆಲ್ಲ ಇರಬೇಕು. ನ್ಯಾಚುರಲ್ ಆಗಿದ್ದರೆ ಫ್ಯಾಮಿಲಿಗಳಿಗೆ ಬೇಗ ಇಷ್ಟ ಆಗುತ್ತೆ. ಬಾ 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 ಏನೋ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಡೈರೆಕ್ಟರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತವೆ. ಈ ನಮ್ಮ ಪ್ರಶಾಂತ್ ನೀಲ್ ಅವರು, ಉಪೇಂದ್ರ ಅವರು, ಈ ನಮ್ಮ ಭಟ್ರು, ಈ ರಿಷಬ್ ಶೆಟ್ರು, ಇವ್ರನ್ನೆಲ್ಲ ಮಿಕ್ಸ್ ಮಾಡಿದ್ರೆ ದಿ ಗ್ರೇಟ್ ರುಕ್ಮಿಣಿ ಹೊರಗೆ ಬರ್ತಾರೆ. ಸರಿ ಸರಿ, ಶುರು ಮಾಡೋಣ. ಮಾತು ಕಮ್ಮಿ ಇರಲಿ, ಕೆಲಸ ಜಾಸ್ತಿ ಇರಲಿ, ಅರ್ಥ ಆಯ್ತಾ? ನಮ್ಮ ಡಾನ್ ಅವರು ಹೊರಗೆ ಹೋಗಿದ್ದಾರೆ. ನಮ್ಮ ಯಶು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಮನೇಲಿ ಯಾರೂ ಇಲ್ಲ. ಇದೇ ಒಳ್ಳೆ ಸಮಯ. ನಮ್ಮ ವಿನಿ ಮತ್ತು ಅದಕ್ಕೆ ಇಲ್ಲೇ ಇದ್ದಾರೆ. ಅವ್ರನ್ನ ಎಳ್ಕೊಂಡು ಹಾಲು ತರೋಣ, ಶುರು ಮಾಡೋಣ. ಏನಂತೀಯ? ನಡಿ 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 ಹೋಗೋಣ, ಕಮಾನ್. ಏಯ್ ಈಗ್ಲೇನಾ? ಸುಮ್ಮನೆ ಟ್ರಯಲ್ ಮಾಡೋಣ, ಪ್ರೆಷರ್ ಹಾಕೋದು ಬೇಡ. ವರ್ಕೌಟ್ ಆದರೆ ಹಿಡ್ಕೊಳ್ಳೋಣ, ಇಲ್ಲಾಂದರೆ ನಮಗೇನು ಲಾಸಾ? ನೋಡು, ಏನು ಮಾಡಬೇಕು ಏನು ಮಾಡಬಾರ್ದು ಕಲ್ತಂಗಾಗತ್ತೆ. ಅದಕ್ಕೆ ಒಳ್ಳೆ ಲೈಟಿಂಗ್ ಬೇಕು, ಒಂದಷ್ಟು ಜ್ಯುವೆಲ್ರಿಗಳು ಬೇಕಾಗುತ್ತೆ. ಗ್ರಾಫಿಕ್ಸ್ ಮಾಡೋಕ್ಕಾಗಲ್ವಾ? ಏನಿಲ್ಲ, ಆಟ ಆಡ್ತಿದ್ಯಾ ನೀನು? ಆಯ್ತಾಯ್ತು, ಈ ಡೆಮೋ ಜ್ಯುವೆಲ್ರಿ ಎಲ್ಲಿದೆ ಅಂತ ನಂಗೆ ಗೊತ್ತು, ನಾನು ತರ್ತೀನಿ, ಮಾಡೋಣ. ಆಯಿತು. ಇದಕ್ಕೆಲ್ಲ ಮುಂಚೆ ನಾವು ಭಾವನ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು, ಹೀಗೆಲ್ಲ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಕ್ಯಾಮ್ರಾ ಎಲ್ಲ ಇಟ್ಮೇಲೆ ನಾನು ಮಾಡಲ್ಲ ಅಂತ ಓಡೋದ್ರೆ ಕಷ್ಟ ಆಗುತ್ತಪ್ಪ. ಸುಮ್ಮನೆ ಮಾಡೋಣ ಕಣೆ, ನಿಂತ್ಕೋತಾನ ಅವನು. ನೀನು ಸುಮ್ಮಿರಮ್ಮ. ಅಂಗಡಿಗೆ ಅಂದರೆ ಅವನು ಮಾಡ್ತಾನೆ ಇವೆಲ್ಲ. ಅಂಗಡಿ ವಿಚಾರ ಬಂದರೆ ಕಟ್ನಿಟ್ಟವನು. ಆಮೇಲೆ ಕೃಷ್ಣ, ಹೇಳು. ಇವಾಗ ಅಕ್ಕನಿಗೆ ನೀನು ಹೋಗಿ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳೋಕೆ ಹೋಗ್ಬೇಡ, ಆಯಿತಾ? ಅವಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಗುರುಗಳು ಹೇಳಿದ್ಮೇಲೆ ಈ ಶಿಷ್ಯ ತಲೆ ಬಗ್ಗಿಸ್ಕೊಂಡು ಪಾಲನೆ ಮಾಡ್ತಾನೆ. ಓಕೆ ಸರಿ ಆಯ್ತಮ್ಮ, ನಡಿ ಶುರು ಮಾಡೋಣ. ಹಂಗೆಲ್ಲ ಮಾತಾಡಲ್ಲ ನಾನು.